ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇಂದಿನ ಈ ವಿಶೇಷ ವಿಡಿಯೋಗೆ ನಿಮಗೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ತುಲಾ ರಾಶಿಯವರೇ, ನೀವು ಈ ವಿಡಿಯೋವನ್ನು ನೋಡುತ್ತಿರುವುದು ಸಾಮಾನ್ಯ ಸಂಗತಿಯಲ್ಲ. ನಿಮ್ಮ ಜೀವನದಲ್ಲಿ ಇತ್ತೀಚೆಗೆ ನಡೆಯುತ್ತಿರುವ ಕೆಲವು ಅಸಾಮಾನ್ಯ ಘಟನೆಗಳು ಒಂದು ಗಂಭೀರ ಸತ್ಯವನ್ನ ಸೂಚಿಸುತ್ತಾ ಇದೆ. ನಿಮ್ಮ ಸುತ್ತಲಿನ ಕೆಲವರು ನಿಮ್ಮ ಯಶಸ್ಸನ್ನ ಸಹಿಸಲಾಗದೆ ನಿಮ್ಮ ವಿರುದ್ಧ ಗುಪ್ತವಾಗಿ ಸಂಚನ್ನ ರೂಪಿಸ್ತಾ ಇದ್ದಾರೆ. ಆದ್ರಿಂದ ಈ ವಿಡಿಯೋವನ್ನ ಕೊನೆಯವರೆಗೂ ಗಮನದಿಂದ ನೋಡಿ. ತುಲಾರಾಶಿಯವರೇ, ನೀವು ನ್ಯಾಯಪ್ರಿಯರು, ದಯಾಳು ಸ್ವಭಾವದವರು, ಎಲ್ಲರನ್ನೂ ಕೂಡ ಸಮಾನವಾಗಿ ನೋಡೋದಕ್ಕೆ ಇಷ್ಟಪಡ್ತೀರಾ. ಆದರೆ ಇದೇ ನಿಮ್ಮ ಒಳ್ಳೆಯ ಗುಣ ಕೆಲವರಿಗೆ ನಿಮ್ಮ ವಿರುದ್ಧ ಉಪಯೋಗ ಆಗ್ತಾ ಇದೆ. ನೀವು ಎಲ್ಲರನ್ನ ನಂಬ್ತೀರಾ, ಎಲ್ಲರಿಗೂ ಸಹಾಯ ಮಾಡ್ತೀರಾ, ಆದರೆ ನಿಮ್ಮ ಸುತ್ತಲಿನ ಎಲ್ಲರೂ ನಿಮ್ಮ ಹಿತೈಷಿಗಳು ಆಗಿರೋದಿಲ್ಲ. ನಿಮ್ಮ ಜೀವನದಲ್ಲಿ ಈಗ 3 ರೀತಿಯ ಶತ್ರುಗಳು ಸಕ್ರಿಯ ಆಗಿದ್ದಾರೆ. ಮೊದಲನೆಯವರು ನಿಮ್ಮನ್ನ ತುಂಬಾ ಹೊಗಳುವವರು, ಎರಡನೆಯವರು ನಿಮ್ಮ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ಳುವವರು, ಮೂರನೆಯವರು ನಿಮ್ಮನ್ನ ಮೌನವಾಗಿ ಗಮನಿಸುತ್ತಾ ನಿಮ್ಮ ಪ್ರತಿಯೊಂದು ಹೆಜ್ಜೆಯನ್ನ ವಿಶ್ಲೇಷಣೆ ಮಾಡುವವರು. ಈ ಮೂವರು ಸೇರಿ ನಿಮ್ಮ ಪ್ರಗತಿಗೆ ಅಡ್ಡಿಯಾಗಲು ಪ್ರಯತ್ನ ಮಾಡ್ತಿದ್ದಾರೆ. ನೀವು ಗಮನಿಸಿದ್ದೀರಾ, ನೀವು ಯಾವ ಕೆಲಸವನ್ನ ಆರಂಭಿಸಿದ್ರೂ ಕೂಡ ಅದು ಕೊನೆಯ ಹಂತದಲ್ಲಿ ವಿಫಲ ಆಗ್ತಾ ಇದೆ. ಹಣ ಬಂದರೂ ಉಳಿತಾ ಇಲ್ಲ, ಮನೆಯಲ್ಲಿ ಅಶಾಂತಿ ಹೆಚ್ಚಾಗ್ತಾ ಇದೆ, ಸಣ್ಣ ವಿಷಯಕ್ಕೂ ದೊಡ್ಡ ಜಗಳಗಳು ನಡೀತಾ ಇವೆ. ಕೆಲವೊಮ್ಮೆ ನೀವು ಕಾರಣ ಇಲ್ಲದೇ ಮನಸ್ಸಿನಲ್ಲಿ ಒತ್ತಡವನ್ನ ಅನುಭವಿಸ್ತಾ ಇರ್ತೀರಾ. ಇವು ಸಾಮಾನ್ಯ ಘಟನೆಗಳಲ್ಲ, ಇದು ನಿಮ್ಮ ಸುತ್ತಲಿನ ನಕಾರಾತ್ಮಕ ಶಕ್ತಿಯ ಪರಿಣಾಮ ಆಗಿರಬಹುದು. ನಿಮ್ಮ ಶತ್ರುಗಳು ನಿಮ್ಮ ಪ್ರಗತಿಯನ್ನ ತಡೆಯೋದಕ್ಕೆ ಗುಪ್ತವಾಗಿ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರು ಹೊರಗೆ ನಿಮ್ಮ ಸ್ನೇಹಿತರಂತೆ ಕಾಣ್ತಾರೆ, ಆದರೆ ಒಳಗೆ ನಿಮ್ಮ ವಿಫಲತೆಯನ್ನ ಬಯಸ್ತಾರೆ. ತುಲಾರಾಶಿಯವರೇ, ನೀವು ನಿಮ್ಮ ಜೀವನದ ಯೋಜನೆಗಳನ್ನು ಎಲ್ಲರೊಂದಿಗೆ ಕೂಡ ಹಂಚಿಕೊಳ್ಳೋದನ್ನು ಇಂದಿನಿಂದಲೇ ನಿಲ್ಲಿಸಬೇಕು. ನಿಮ್ಮ ಮುಂದಿನ ಹೆಜ್ಜೆಯ ಬಗ್ಗೆ ಯಾರಿಗೂ ತಿಳಿಯದಂತೆ ಇರಿ. ಯಾಕೆಂದರೆ ನಿಮ್ಮ ಯೋಚನೆಗಳನ್ನು ಕದ್ದುಕೊಂಡು ಅದಕ್ಕೆ ಅಡ್ಡಿ ಮಾಡುವವರು ನಿಮ್ಮ ಹತ್ತಿರದಲ್ಲೇ ಇದ್ದಾರೆ. ನಿಮ್ಮ ಜೀವನದಲ್ಲಿ ಈಗ ಒಂದು ಮಹತ್ವದ ಬದಲಾವಣೆ ಆರಂಭ ಆಗಿದೆ. ನಿಮ್ಮ ಮೇಲೆ ಇರುವ ಎಲ್ಲ ಅಡೆತಡೆಗಳು ನಿಧಾನವಾಗಿ ದೂರ ಆಗ್ತಾ ಇವೆ. ನಿಮ್ಮ ಅದೃಷ್ಟ ಮತ್ತೆ ನಿಮ್ಮ ಕಡೆ ತಿರುಗ್ತಾ ಇದೆ. ನೀವು ಮಾಡಿದ ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಅನ್ನೋದು ಬಂದಿದೆ. ಈ ಸಮಯದಲ್ಲಿ ನೀವು ಕೆಲವು ಮುಖ್ಯ ವಿಷಯಗಳನ್ನು ಗಮನಿಸಬೇಕು. ಪ್ರತಿದಿನ ದೇವರ ಆರಾಧನೆ ಮಾಡಿ, ನಿಮ್ಮ ಮನೆಯಲ್ಲಿ ದೀಪ ಹಚ್ಚಿ, ನಿಮ್ಮ ಮನಸ್ಸನ್ನು ಶಾಂತವಾಗಿಡಿ. ನಿಮ್ಮ ಸುತ್ತಲಿನ ಜನರನ್ನು ಗಮನಿಸಿ, ಯಾರು ನಿಜವಾದವರು ಯಾರು ನಕಲಿ ಎಂಬುದನ್ನು ಗುರುತಿಸಿ. ನಿಮ್ಮ ಮನೆ ಸುತ್ತಮುತ್ತ ಯಾವುದೇ ಅನುಮಾನಾಸ್ಪದ ವಸ್ತುಗಳು ಖಂಡಿತು ಅಂತಂದರೆ ಅವನ್ನ ಕೈಯಿಂದ ಮುಟ್ಟೋದಕ್ಕೆ ಹೋಗಬೇಡಿ. ಇದು ನಕಾರಾತ್ಮಕ ಪ್ರಭಾವದ ಸೂಚನೆ ಆಗಿರಬಹುದು. ನೀವು ನಿಮ್ಮ ಮನಸ್ಸನ್ನು ಬಲವಾಗಿ ಇಟ್ಕೊಳ್ಬೇಕು, ಭಯಪಡುವ ಅಗತ್ಯ ಖಂಡಿತವಾಗ್ಲೂ ಇಲ್ಲ. ದೈವ ಬಲ ನಿಮ್ಮ ಜೊತೆನೇ ಇದೆ. ತುಲಾರಾಶಿಯವರೇ, ನಿಮ್ಮ ಶತ್ರುಗಳು ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ನಿಮ್ಮ ಸತ್ಯ ಮತ್ತು ನಿಷ್ಠೆಯ ಮುಂದೆ ಅವರು ಸೋಲ್ತಾರೆ. ನೀವು ಕೇವಲ ನಿಮ್ಮ ಆತ್ಮವಿಶ್ವಾಸವನ್ನು ಕಳೆದುಕೊಳ್ಳೋದಕ್ಕೆ ಹೋಗಬಾರ್ದು. ನಿಮ್ಮ ಗುರಿಯ ಮೇಲೆ ಕಣ್ಣಿಟ್ಟುಕೊಂಡು ಮುಂದೆ ಸಾಗಬೇಕು. ಇಂದಿನಿಂದ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಅನ್ನೋದು ಕಾಣಿಸುತ್ತೆ. ನಿಮ್ಮ ಪರಿಶ್ರಮ, ನಿಮ್ಮ ಸಹನೆ ಮತ್ತು ನಿಮ್ಮ ನಂಬಿಕೆ ಇವೆಲ್ಲವೂ ನಿಮ್ಮನ್ನು ಯಶಸ್ಸಿನತ್ತ ಕೊಂಡೊಯ್ಯುತ್ತೆ. ಕೊನೆಯದಾಗಿ ಒಂದು ಮುಖ್ಯ ಮಾತು, ನಿಮ್ಮನ್ನು ಹೆಚ್ಚು ಹೊಗಳುವವರಿಗಿಂತ ನಿಮ್ಮ ತಪ್ಪುಗಳನ್ನು ತಿದ್ದುವವರನ್ನು ನಂಬಿ. ನಿಜವಾದ ಸ್ನೇಹಿತರು ನಿಮ್ಮ ಬೆಳವಣಿಗೆಯನ್ನು ಬಯಸ್ತಾರೆ. ಈ ವಿಡಿಯೋ ನಿಮಗೆ ಉಪಯುಕ್ತ ಆಯಿತು ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಶಕ್ತಿ. ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ನಿಮ್ಮ ಜೀವನದಲ್ಲಿ ಸದಾ ಶಾಂತಿ, ಸಮೃದ್ಧಿ ಮತ್ತು ಯಶಸ್ಸು ಬೇಕಂದರೆ ಎಲ್ಲರೂ ಕೂಡ ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.